ಹಲೋ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕನ್ನಡ ಭಾಷೆಯಲ್ಲಿ ಮಾಡುವಂಥ ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ನ ತೊಗೊಂಡು ಬಂದಿದ್ದೀನಿ. ಇದು ಬಂದು ವಾಯ್ಸ್ ಓವರ್ ಆರ್ಟಿಸ್ಟ್ ಅನ್ನೋ ರೋಲ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಅದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಹಾಗೆ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ನ ಅವರು ಇಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ. ಇಲ್ಲಿ ನೀವು ಕನ್ನಡ ಭಾಷೆಯಲ್ಲೇ ವಾಯ್ಸ್ ಓವರ್ನ ಕೊಟ್ಟು ಕಂಪ್ನಿಗೆ ವಾಪಸ್ಸು ಕಳಿಸೋ ಅಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಲೈಕ್ ಕಂಪ್ನಿ ಕಡೆಯಿಂದ ಲೈನ್ಸ್ಗಳು ಅಥವಾ ಸ್ಕ್ರಿಪ್ಟ್ಸ್ಗಳನ್ನ ನಿಮಗೆ ಕಳಿಸ್ಕೊಡ್ತಾರೆ. ಅದನ್ನು ಓದೋ ರೀತಿ ಅಥವಾ ಡೈಲಾಗ್ ರೀತಿ ನೀವು ವಾಯ್ಸ್ನ ರೆಕಾರ್ಡ್ ಮಾಡಿ ವಾಪಸ್ಸು ಕಂಪ್ನಿಗೆ ಕಳಿಸೋವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇದಕ್ಕೆ ನೀವೇನಾದ್ರು ಜಸ್ಟ್ 12ನ ಪಾಸ್ ಆಗಿದ್ದೀರಾ ಅಥವಾ ಡಿಗ್ರಿ ಡಿಪ್ಲೊಮೊ ಈ ರೀತಿಯಾದಂಥ ಫೀಲ್ಡ್ಸ್ಗಳಲ್ಲಿ ನಿಮ್ಮ ಎಜುಕೇಷನ್ ಆಗಿದೆ ಅಂದರೆ ನೀವಿಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ಹಾಗೆ ಯಾರೆಲ್ಲ ಫ್ರೆಶರ್ಸ್ ಇದ್ದೀರಾ ಅವರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಜೊತೆಗೆ ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಇದೊಂದು ಬಂದು ಸಿಂಪಲ್ ಆಗಿರೋಂಥ ಜಾಬ್ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿಯಾದಂಥ ಕಾಲಿಂಗ್ ಅಥವಾ ಚಾಟ್, ಇಮೇಲ್, ಟೈಪಿಂಗ್ ವರ್ಕ್ ಇರೋದಿಲ್ಲ. ಜಸ್ಟ್ ಕಂಪ್ನಿ ಕಡೆಯಿಂದ ಕೊಡುವಂಥ ಲೈನ್ಸ್ಗಳನ್ನ ಅಥವಾ ಸ್ಕ್ರಿಪ್ಟ್ಸ್ಗಳನ್ನ ಅದೇ ರೀತಿ ನೋಡಿಕೊಂಡು ವಾಯ್ಸ್ ರೆಕಾರ್ಡ್ ಮಾಡಿ ವಾಪಸ್ಸು ಕಂಪ್ನಿಗೆ ಕಳಿಸೋವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಸೊ ಇನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಕೆಲಸದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಕೊಡ್ತಾ ಹೋಗ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಇನ್ನು ಇವತ್ತಿನ ವಿಡಿಯೋ ಕಡೆ ಬಂದರೆ, ಲಿಂಕ್ಡ್ಇನ್ ಪ್ರೊಫೆಷನಲ್ ವೆಬ್ಸೈಟಲ್ಲಿ ಪೋಸ್ಟ್ ಆಗಿರೋಂಥ ಜಾಬ್ ಬಗ್ಗೆ ನಾನು ಇವತ್ತು ನಿಮಗೆ ಇನ್ಫಾರ್ಮೇಷನ್ಸ್ನ ಕೊಡ್ತಾ ಇರೋವಂಥದ್ದು. ಲೈಕ್ ಮೈ ರಿಮೋಟ್ ಟೀಮ್ ಅನ್ನೋ ಕಂಪ್ನಿಯವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಈ ಕಂಪ್ನಿಯಲ್ಲಿ ಕಂಪ್ಲೀಟ್ಲಿ ಮನೆಯಿಂದ ಮಾಡುವಂಥ ಕೆಲಸನೇ ಕೊಡೋ ಅಂಥದ್ದು. ಸೊ ಅದಕ್ಕೆ ಅದೇ ನೇಮ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ರೋಲ್ನ ನೋಡಿದ್ರೆ ಸೀನಿಯರ್ ವಾಯ್ಸ್ ಓವರ್ ಆರ್ಟಿಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ವಾಯ್ಸ್ ಓವರ್ ಕೊಡೋದಕ್ಕೆ ಆರ್ಟಿಸ್ಟ್ಗಳನ್ನ ಸರ್ಚ್ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಇನ್ನು ಜಸ್ಟ್ 3 ಡೇಸ್ ಆಗೋ ಅಷ್ಟೇ ಇಲ್ಲಿ ಪೋಸ್ಟ್ನ ಮಾಡಿರೋವಂಥದ್ದು. ಸೊ ಇಲ್ಲಿ ಇನ್ನು ಅಪ್ಲಿಕೇಶನ್ಸ್ನ ತಗೊಳ್ತಾ ಇದ್ದಾರೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಇಲ್ಲಿ ಮಿಸ್ ಮಾಡದೆ ಅಪ್ಲೈನ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ರಿಮೋಟ್ ವರ್ಕ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಕಾಂಟ್ರಾಕ್ಟ್ ಬೈಸಲ್ಲಿ ಇವರಿಲ್ಲಿ ಈ ಹೈರಿಂಗ್ನ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಇನ್ನು ಜಾಬ್ ಬಗ್ಗೆ ಇನ್ಫಾರ್ಮೇಷನ್ಸ್ ಅಂತ ಇಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ. ಅದನ್ನು ನಿಮಗೆ ಕ್ಲಿಯರ್ ಆಗಿ ಇಲ್ಲಿ ನಾನು ಎಕ್ಸ್ಪ್ಲೇನ್ನ ಮಾಡ್ತಾ ಹೋಗ್ತೀನಿ. ಲೈಕ್ ಅಬೌಟ್ ದ ಜಾಬ್ ಅಂತ ಕೊಟ್ಟು, ವಿ ಆರ್ ಬಿಲ್ಡಿಂಗ್ ಅ ಮ್ಯಾನ್ಯುವಲ್ ಕಸ್ಟಮರ್ ಸಪೋರ್ಟ್ ಮಾಡೆಲ್ಸ್ ಇನ್ ಲ್ಯಾಂಗ್ವೇಜಸ್ ಆ್ಯಂಡ್ ವಿ ಆರ್ ಲುಕಿಂಗ್ ಫಾರ್ ಆಟೋಮೆಟಿಕ್ ಎಕ್ಸ್ಪೀರಿಯನ್ಸ್ ವಾಯ್ಸ್ ಆರ್ಟಿಸ್ಟ್ ಹೂ ಆರ್ ಸ್ಪೀಕಿಂಗ್ ಇನ್ ನೇಟಿವ್ ಟೋನ್ಸ್ ಲೈಕ್ ಅ ರಿಯಲ್ ಕಸ್ಟಮರ್ ಸಪೋರ್ಟ್ ರೆಪ್ರೆಸೆಂಟೇಟಿವ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಕ್ಕೆ ಅವರು ಯಾವ ರೋಲ್ಗೆ ಹೈರಿಂಗ್ನ ಮಾಡ್ತಾ ಇದ್ದಾರೆ ಅಂದರೆ, ಲೈಕ್ ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ಸ್ ಹೇಗೆ ಮಾತಾಡ್ತಾರೆ ಅಲ್ವಾ, ಹಲೋ ಅನ್ನೋದಾಗಲಿ ಅಥವಾ ಕಸ್ಟಮರ್ಸ್ ಜೊತೆ ಕಾಮ್ ಆಗಿ ಕಂಪೋಸ್ಡ್ ಆಗಿ ಮಾತಾಡ್ತಾರಲ್ವಾ, ಆ ರೀತಿ ಮಾತಾಡೋ ಅಂಥವರು ಇಲ್ಲಿ ಬೇಕಾಗಿದ್ದೀವಿ. ಅಂಥವ್ರನ್ನ ನಾವಿಲ್ಲಿ ಸರ್ಚ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನೇಟಿವ್ ಲ್ಯಾಂಗ್ವೇಜ್ಗಳಲ್ಲಿ ನೀವಿಲ್ಲಿ ಮಾತಾಡಿದ್ರೆ ಸಾಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಯಾವ ಸ್ಟೇಟ್ ಅಥವಾ ಯಾವ ಸಿಟಿಲಿ ಇರ್ತೀರಲ್ಲ ಅಲ್ಲಿನ ಲೋಕಲ್ ಲ್ಯಾಂಗ್ವೇಜ್ ನಿಮಗೆ ಮಾತಾಡೋದಕ್ಕೆ ಚೆನ್ನಾಗಿ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಬ್ಯಾಂಗ್ಳೂರ್ ಅಥವಾ ಕರ್ನಾಟಕದಿಂದ ಅಂದರೆ ನಿಮಗೆ ಕನ್ನಡ ಮಾತಾಡೋದಕ್ಕೆ ಚೆನ್ನಾಗಿ ಬರಬೇಕು ಅನ್ನೋದನ್ನ ಇಲ್ಲಿ ಅವರು ಮೆನ್ಷನ್ ಮಾಡಿರೋ ಅಂಥದ್ದು. ಸೊ ಇಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ದೊಡ್ಡ ದೊಡ್ಡ ಸ್ಕ್ರಿಪ್ಟ್ಸ್ಗಳು ಆ ರೀತಿ ಇರೋದಿಲ್ಲ. ಸಿಂಪಲ್ ಆಗಿ ಇರೋವಂಥ 2 to 3 ಲೈನ್ಸ್ ಇರೋವಂಥದ್ದು ಇರುತ್ತೆ. ಅದನ್ನು ಜಸ್ಟ್ ನೀವು ವಾಯ್ಸ್ ರೆಕಾರ್ಡಿಂಗ್ ಮಾಡಿ ವಾಪಸ್ಸು ಕಂಪ್ನಿಗೆ ಕಳಿಸ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈವನ್ ಇಫ್ ಸಮ್ವನ್ ಡಸ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಲ್ಯಾಂಗ್ವೇಜ್ ದೆನ್ ಶುಡ್ ಫೀಲ್ಸ್ ದ ರೈಟ್ ಟೋನ್, ಎಂಪತಿ ಆ್ಯಂಡ್ ಕ್ಲಿಯರ್ ಇನ್ ಯೋರ್ ವಾಯ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಲ್ಯಾಂಗ್ವೇಜ್ ಅರ್ಥ ಆಗಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ನಿಮಗೆ ಅದು ಮಾತಾಡೋದಕ್ಕೆ ಬರುತ್ತೆ ಅಥವಾ ಅದನ್ನು ಓದೋಕ್ಕೆ ಬರುತ್ತೆ ಅಂದರೆ ಅದು ಓದ್ಕೊಂಡು ಹೇಗಿದೆಯೋ ಹಾಗೆ ಅಲ್ಲಿ ಹೇಳಬೇಕಾಗಿರುತ್ತೆ. ಟೋನ್ ಚೆನ್ನಾಗಿರಬೇಕು, ಹಾಗೆ ಕ್ಲಿಯರ್ ಆಗಿ ನಿಮ್ಮ ವಾಯ್ಸ್ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಮುಖ ಅದೇನು ಕಾಣೋದಿಲ್ಲ, ಜಸ್ಟ್ ನಿಮ್ಮ ವಾಯ್ಸ್ನ ರೆಕಾರ್ಡ್ ಮಾಡಬೇಕಾಗಿರುತ್ತಲ್ವಾ. ಸೊ ನಿಮ್ಮ ವಾಯ್ಸ್ ಕ್ಲಿಯರ್ ಆಗಿ ಇರಬೇಕು. ಲೈಕ್ ತೊದಲೋ ಅಂಥದ್ದು ಅಥವಾ ಮಿಸ್ಟೇಕ್ಸ್ ಮಾಡೋ ಅಂಥದ್ದು ಅಥವಾ ಹೇಳಕ್ಕೆ ಬರದೆ ಆ ವರ್ಡ್ಸ್ನ ಮಿಸ್ಪ್ರೊನೌನ್ಸ್ ಮಾಡೋ ಅಂಥದ್ದು, ಈ ರೀತಿಯಾದಂಥ ಮಿಸ್ಟೇಕ್ಸು ಅಥವಾ ಪ್ರಾಬ್ಲಮ್ಸು ನಿಮಗೆ ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಇನ್ನು ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಯಾವೆಲ್ಲ ಲ್ಯಾಂಗ್ವೇಜ್ಗೆ ಅವರು ಹೈರಿಂಗ್ನ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಲೈಕ್ ವಿ ಆರ್ ಲುಕಿಂಗ್ ಫಾರ್ ಅ ಟ್ಯಾಲೆಂಟೆಡ್ ಸ್ಪೀಕರ್ಸ್ ಇನ್ ದ ಫಾಲೋಯಿಂಗ್ ಲ್ಯಾಂಗ್ವೇಜಸ್: ತೆಲುಗು, ಕನ್ನಡ, ತಮಿಳ್, ಮಲಯಾಳಂ, ಬೆಂಗಾಲಿ, ಲೈಕ್ ಗುಜರಾತ್, ಈ ರೀತಿಯಾದಂಥ ಕೆಲವೊಂದಷ್ಟು
ನೇಮ್ಸ್ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ತೆಲುಗು ಬರುತ್ತೆ, ಕನ್ನಡ ಬರುತ್ತೆ, ತಮಿಳ್ ಬರುತ್ತೆ, ಮರಾಠಿ ಬರುತ್ತೆ, ಬೆಂಗಾಲಿ ಬರುತ್ತೆ, ಮಲಯಾಳಂ ಬರುತ್ತೆ ಅಂದರೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಬಟ್ ನಾನು ನಿಮಗೆ ಇಲ್ಲಿ ಹೇಳ್ತಾ ಇರೋವಂಥದ್ದು ಬಂದು ಕನ್ನಡ ಭಾಷೆದಾಗಿದೆ. ಸೊ ಯಾರಿಗೆಲ್ಲ ಕನ್ನಡ ಭಾಷೆಯಲ್ಲಿ ಕೆಲಸನ ಮಾಡಬೇಕು ಅಂತ ಇದ್ದೀರಾ ಅಥವಾ ಇಲ್ಲಿ ಬರುವಂಥ ಯಾವ ಭಾಷೆಯಲ್ಲಿ ಬೇಕಾದರೂ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಓಕೆನಾ? ಇನ್ನು ಇಲ್ಲಿ 10 ಆರ್ಟಿಸ್ಟ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಒಂದೊಂದು ಭಾಷೆಗೆ 10 ಆರ್ಟಿಸ್ಟ್ನ ಅವರು ಪ್ರಿಫರ್ನ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಸೊ ರೇಡಿಯೋ ಜಾಕಿ, ಪಾಡ್ಕಾಸ್ಟ್ ಓಟ್ಸ್, ಡಬ್ಬಿಂಗ್ ಆರ್ಟಿಸ್ಟ್ ಅವ್ರ ಕಸ್ಟಮರ್ ಸಪೋರ್ಟ್ ಟ್ರೈನರ್ ಆರ್ ಹೈಲಿ ರೆಕಮೆಂಡೆಡ್ ಟು ಅಪ್ಲೈ ಅಂತ ಕೊಡಿ. ಸೊ ನೀವೇನಾದ್ರು ಆಡಿಯೋ ಜಾಕಿ ಆಗಿ ವರ್ಕ್ನ ಮಾಡಿದ್ದೀರಾ ಅಥವಾ ಪಾಡ್ಕಾಸ್ಟಲ್ಲಿ ಹೋಸ್ಟ್ ಆಗಿ ಅಥವಾ ಪಾಡ್ಕಾಸ್ಟಲ್ಲಿ ವರ್ಕ್ನ ಮಾಡಿದ್ದೀರಾ ಅಥವಾ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ನೀವೇನಾದ್ರು ಕಸ್ಟಮರ್ ಸಪೋರ್ಟ್ ಟ್ರೈನರ್ ಆಗಿ ವರ್ಕ್ನ ಮಾಡಿದ್ದೀರಾ ಅಂದರೆ ಕೂಡ ಇಲ್ಲಿ ನೀವು ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದು ಅಂದರೆ ಮಾಡಿರಲೇಬೇಕು ಅಂತ ಏನಿಲ್ಲ, ಅದೇನಾರು ಮಾಡಿದರೆ ನಿಮಗೆ ಪ್ಲಸ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇನ್ನು ಥರ್ಡ್ ಪಾಯಿಂಟ್ ನೋಡಿದ್ರೆ ಯು ಶುಡ್ ಬಿ ಏಬಲ್ ಟು ಡ್ರೈವ್ ಕ್ಲಿಯರ್ ಎಕ್ಸ್ಪೀರಿಯನ್ಸ್ ನೇಟಿವ್ ಸೌಂಡ್ಸ್ ರೆಕಾರ್ಡಿಂಗ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಕ್ಲಿಯರ್ ಆಗಿ ರೆಕಾರ್ಡಿಂಗ್ಸ್ನ ಮಾಡಬೇಕಾಗಿರುತ್ತೆ. ಲೈಕ್ ಮಿಸ್ಟೇಕ್ಸ್ ಇರೋವಂಥದ್ದು ಅಥವಾ ಬ್ಯಾಕ್ಗ್ರೌಂಡ್ ನಾಯ್ಸ್ ತುಂಬ ಇರೋವಂಥದ್ದು ಅಥವಾ ಲೈಕ್ ಕನ್ನಡ ಅಂತ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಕನ್ನಡದಲ್ಲಿ ಕಂಪ್ಲೀಟಾಗಿ ಮಾತಾಡೋದಕ್ಕೆ ಬರಬೇಕಾಗಿರುತ್ತೆ. ಮಿಕ್ಸ್ ಮಾಡಿ ಮಾತಾಡೋವಂಥದ್ದು ಅಥವಾ ಕರೆಕ್ಟಾಗಿ ಕನ್ನಡ ಮಾತಾಡದೇ ಇರೋವಂಥದ್ದು ಈ ರೀತಿಯಾದಂಥದ್ದನ್ನ ನೀವು ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಅದಾದ್ಮೇಲೆ ಮಸ್ಟ್ ಹ್ಯಾವ್ ಅಕ್ಯುರೇಸಿ ಇನ್ ಪ್ರೊಫೈಲ್ ಮೈಕ್ ಸೆಟ್ಸ್ ಆಡಿಯೋ ಎನ್ವೈರ್ಮೆಂಟ್ ಮೊಬೈಲ್ ರೆಕಾರ್ಡಿಂಗ್ ವಿಲ್ ನಾಟ್ ಬಿ ಅಕ್ಸೆಪ್ಟೆಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಮದು ಒಂದು ಪ್ರಾಪರ್ ಮೈಕ್ ಸೆಟ್ ಇರಬೇಕಾಗಿರುತ್ತೆ. ಲೈಕ್ ಹೆಡ್ಫೋನ್ಸು ಅಥವಾ ನಾಯ್ಸ್ ಕ್ಯಾನ್ಸಲೇಷನ್ ಹೆಡ್ಫೋನ್ಸ್ಗಳೆಲ್ಲ ಬರುತ್ತೆ ಅಲ್ವಾ, ಆ ರೀತಿಯಾದಂಥ ಹೆಡ್ಫೋನ್ಸ್ ಅಥವಾ ಮೈಕ್ರೋಫೋನ್ ನಿಮ್ಮ ಹತ್ರ ಒಂದು ಇರಬೇಕಾಗಿರುತ್ತೆ. ಹಾಗೆ ಸ್ಟುಡಿಯೋ ಎನ್ವೈರ್ಮೆಂಟ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅದರಿಂದ ನಾಯ್ಸ್ ಎಕೋ ಆಗೋದಿಲ್ಲ, ಕ್ಲಿಯರ್ ಆಗಿ ಸೌಂಡ್ಸ್ ಬರುತ್ತೆ ಅಂತ. ಇಲ್ಲಿ ಮೊಬೈಲ್ ರೆಕಾರ್ಡಿಂಗ್ ವಿಲ್ ನಾಟ್ ಬಿ ಅಕ್ಸೆಪ್ಟೆಡ್ ಅಂತ ಕೊಟ್ಟಿದ್ದಾರೆ. ಬಟ್ ಯು ಕ್ಯಾನ್ ಟ್ರೈ ಅಂತ ಅನ್ಕೊಳ್ತೀನಿ. ನೀವು ಕೇಳಿದಾಗ ಇದೆ ಅಂತ ಹೇಳಿ ಆದಷ್ಟು ಟ್ರೈ ಮಾಡಕ್ಕೆ ನೋಡಿ. ಮೊಬೈಲ್ದು ರೆಕಾರ್ಡಿಂಗ್ಸ್ ಮಾಡದೆ ಬೇರೆ ಆಕ್ಸೆಸ್ ಅದು ಏನು ಬರುತ್ತೆ ಅಲ್ವಾ, ಲೈಕ್ ಐಟಮ್ಸ್ನ ಯೂಸ್ ಮಾಡಿಕೊಂಡು ನೀವು ರೆಕಾರ್ಡಿಂಗ್ನ ಮಾಡೋದಕ್ಕೆ ಟ್ರೈ ಮಾಡಿ. ಇಲ್ಲ ನನಗೆ ಆಗೋದಿಲ್ಲ, ನಾನು ಇನ್ವೆಸ್ಟ್ ಮಾಡೋದಕ್ಕಾಗೋದಿಲ್ಲ ಅಂದರೆ ಜಸ್ಟ್ ಕಂಪ್ನಿಯವರು ಇಂಟರ್ವ್ಯೂ ಕಾಲ್ ಮಾಡಿದಾಗ ಓಕೆ ನಾನು ಬೈ ಮಾಡ್ತೀನಿ ಅಥವಾ ಇದೆ ಅಂತ ಹೇಳಿ ಮೊಬೈಲಲ್ಲೇ ಆದಷ್ಟು ರೆಕಾರ್ಡಿಂಗ್ಸ್ನ ಮಾಡಿ ಕಲಿಸೋದಕ್ಕೆ ಟ್ರೈ ಮಾಡಿ. ಬಟ್ ನೀವು ಮಾಡಿದ್ದೀರಾ ಅಂತ ಗೊತ್ತಾಗಬಾರ್ದು. ಲೈಕ್ ಅಲ್ಲಿ ಶೋ ಆಗುತ್ತೆ ಅಲ್ವಾ ರೆಕಾರ್ಡೆಡ್ ಅಂತ, ಅಥವಾ ಅದು ಮೆನ್ಷನ್ ಆಗುತ್ತೆ ಕೆಲವೊಂದ್ಸಲ, ಅದು ರೆಕಾರ್ಡೆಡ್ ಅಂತ ಗೊತ್ತಾಗದೇ ಇರೋ ಹಾಗೆ ನೀವು PDF ಫಾರ್ಮಲ್ಲಿ ಶೇರ್ ಮಾಡಿಕೊಂಡು ಅದನ್ನ ಅವ್ರಿಗೆ ಸೆಂಡ್ ಮಾಡಬೇಕಾಗಿರುತ್ತೆ. ಓಕೆನಾ? ಸೊ ಈ ರೀತಿ ಮಾಡಿಕೊಂಡು ನೀವು ಮೊಬೈಲ್ ರೆಕಾರ್ಡಿಂಗ್ ಅಲ್ಲ ಅನ್ನೋದನ್ನ ನೀವು ಪ್ರೂವ್ ಮಾಡ್ಕೊಳ್ಬೋದು. ಇನ್ನು ಇಲ್ಲಿ ಅಪ್ಲೈ ಮಾಡೋದಂದ್ರೆ ಇಂಟ್ರೆಸ್ಟೆಡ್ ಆರ್ ಕ್ಯಾಶುಯಲ್ ಟು ಲರ್ನ್ ಮೋರ್ ಅಂತ ಕೊಟ್ಟು ಇಲ್ಲಿ ಅಪ್ಲೈ ಮಾಡೋದಕ್ಕೆ ಒಂದು ಇಮೇಲ್ ಕೂಡ ಕೊಟ್ಟಿದ್ದಾರೆ. ಈ ಇಮೇಲ್ಗೆ ನೀವು ನಿಮ್ಮ ರೆಸ್ಯೂಮ್ನ ಇಮೇಲ್ ಮಾಡ್ಬೋದು. ಯಾವ ಲ್ಯಾಂಗ್ವೇಜ್ಗೋಸ್ಕರ ನೀವು ಅಪ್ಲೈನ ಮಾಡ್ತಿದ್ದೀರಾ ಅಂತ ಮೆನ್ಷನ್ ಮಾಡಿ ನೀವಿಲ್ಲಿ ಇಮೇಲ್ಗೆ ಇಮೇಲ್ನ ಮಾಡ್ಬೋದು. ಇಲ್ಲ ಅಂದರೆ ಜೊತೆಗೆ ನಾನಿಲ್ಲಿ ತೋರಿಸ್ಕೊಡ್ತೀನಲ್ಲ ನೆಕ್ಸ್ಟ್, ಆ ರೀತಿ ಕೂಡ ನೀವಿಲ್ಲಿ ಅಪ್ಲೈನ ಮಾಡ್ಬೋದು. ಅದಕ್ಕಿಂತ ಮುಂಚೆ ನಿಮಗೆ ಶಾರ್ಟ್ ಆಗಿ ಈ ಕೆಲಸದ ಬಗ್ಗೆ ಹೇಳಬೇಕು ಅಂದರೆ ಇಲ್ಲಿ ನೀವು ವಾಯ್ಸ್ನ ರೆಕಾರ್ಡ್ ಮಾಡಿ ವಾಪಸ್ಸು ಕಂಪ್ನಿಗೆ ಕಳಿಸೋ ಅಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ನ ಕೊಟ್ಟಿದ್ದಾರೆ. ಜೊತೆಗೆ ಯಾರೆಲ್ಲ ಫ್ರೆಶರ್ಸ್ ಇದ್ದೀರಾ ಅಥವಾ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ನೀವೇನಾದ್ರು 12th ಪಾಸ್ ಆಗಿದ್ದೀವಿ ಅಥವಾ ಡಿಗ್ರಿ ಡಿಪ್ಲೊಮೊ ಈ ರೀತಿಯಾದಂಥ ಫೀಲ್ಡ್ಸಲ್ಲಿ ನಾವು ಓದ್ಕೊಂಡಿದ್ದೀವಿ, ಎಜುಕೇಷನ್ಸ್ ಆಗಿದೆ ಅಂದರೆ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಸ್ಯಾಲ್ರಿನ ಅವರು ಡಿಸ್ಕ್ಲೋಸ್ ಮಾಡಿಲ್ಲ. ನಿಮ್ಮ ಇಂಟರ್ವ್ಯೂ ಬೇಸ್ ಮೇಲೆ ಅಥವಾ ನೀವು ಹೇಗೆ ಇಂಟರ್ವ್ಯೂನ ಕ್ರ್ಯಾಕ್ ಮಾಡ್ತೀರಾ ಅನ್ನೋದ್ರ ಮೇಲೆ ಅವರಿಲ್ಲಿ ಡಿಪೆಂಡ್ನ ಮಾಡಿರ್ತಾರೆ. ಜೊತೆಗೆ ಇಲ್ಲಿ ಕಂಪ್ಲೀಟಾಗಿ ಕನ್ನಡ ಭಾಷೆಯಲ್ಲೇ ನೀವು ಕೆಲಸನ ಮಾಡುವಂಥದ್ದು, ಇಂಗ್ಲೀಷ್ ಬರಬೇಕು ಅನ್ನೋದು ಏನೂ ಇಲ್ಲ. ಕನ್ನಡ ಭಾಷೆಯಲ್ಲಿ ನೀವು ನಿಮ್ಮ ಕೆಲಸನ ಮಾಡ್ಬೋದು. ಓಕೆನಾ? ಇನ್ನು ಅಪ್ಲೈ ಮಾಡೋದು ಹೇಗೆ ಅಂದರೆ ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಅದು ನಿಮಗೆ ಇನ್ನೊಂದು ಇಂಟರ್ಫೇಸ್ಗೆ ತಗೊಂಡೋಗುತ್ತೆ. ಸೊ ಇಲ್ಲಿ ನಿಮಗೆ ಈ ರೀತಿಯಾದಂಥ ಒಂದು ಫಾರ್ಮ್ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಮೊದಲನೇದಾಗಿ ನಿಮ್ಮ ನೇಮ್ ಹಾಕಬೇಕಾಗಿರುತ್ತೆ. ಅದಾದಮೇಲೆ ನಿಮ್ಮ ಅಫಿಷಿಯಲ್ ವರ್ಕ್ಗೆ ಅಂತ ಇರುವಂಥ ಇಮೇಲ್, ಹಾಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಇಲ್ಲಿ ಹಾಕಬೇಕಾಗಿರುತ್ತೆ. ಆಮೇಲೆ ಫೈನಲ್ ಔಟ್ಪುಟ್ ರೇಟ್ ಪರ್ ಆರ್ ಅಂತ ಕೊಟ್ಟಿದ್ದಾರೆ. ಸೊ ಲೈಕ್ NRS ಎಷ್ಟು ಆರ್ಸ್ ಅಥವಾ ಎಷ್ಟು ಅಮೌಂಟ್ನ ನೀವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ನೀವು ಇಲ್ಲಿ ಹಾಕ್ಬೋದು. ಅದಾದಮೇಲೆ ಆರ್ ಯು ಏಬಲ್ ಟು ಪ್ರೊವೈಡ್ 2 minutes ಸ್ಯಾಂಪಲ್ ಅಂತ ಕೊಟ್ಟಿದ್ದಾರೆ. ಸೊ
ನೀವು ವಾಯ್ಸ್ ರೆಕಾರ್ಡ್ ಮಾಡಿರುವಂಥದ್ದು 2 ಮಿನಿಟ್ಸ್ ಇರುವಂಥ ಯಾವ್ದಾರ ವಾಯ್ಸ್ ರೆಕಾರ್ಡ್ ಮಾಡಿರುವಂಥ ಸ್ಯಾಂಪಲ್ನ ನೀವು ಕೊಡೋಕ್ಕಾಗತ್ತಾ ಅಂತ ಕೇಳ್ತದೆ. ಸೊ ನೀವಿಲ್ಲಿ ಆದಷ್ಟು ಎಸ್ ಅಂತಾನೆ ಕಳಿಸಿ. ನೀವು ಇದೇ ರೀತಿಯಾದಂಥದ್ದನ್ನ ಲೈಕ್ ವಾಯ್ಸ್ ಓವರ್ ಕೊಟ್ಟಿರಬೇಕು ಅಂತ ಏನಿಲ್ಲ. ನೀವು ಕಾಮನ್ ಆಗಿ ಮಾತಾಡಿರುವಂಥದ್ದು ಅಥವಾ ಯಾವ್ದಾರ ಫಿಲಮ್ ಡೈಲಾಗ್ಸ್ ಇರುತ್ತೆ ಅಲ್ವಾ, ಆ ಡೈಲಾಗ್ನ ಹೇಳಿರೋವಂಥದ್ದು ವಾಯ್ಸ್ನ ನೀವು ರೆಕಾರ್ಡ್ ಮಾಡಿ ಕಂಪ್ನಿಗೆ ಕಳಿಸ್ಕೊಟ್ರೆ ಸಾಕಾಗಿರುತ್ತೆ. ಇಲ್ಲಿ ನಾನು ಏನಕ್ಕೆ ನೀವು ಎಸ್ ಅಂತ ಹಾಕಿ ಅಂತ ಹೇಳ್ತೀನಿ. ನೀವು ವಾಯ್ಸ್ ರೆಕಾರ್ಡಿಂಗ್ಸ್ನ ಕಳಿಸಿದಾಗ ಅವ್ರಿಗೆ ನಿಮ್ಮ ವಾಯ್ಸ್ ಇಷ್ಟ ಆದರೆ ನಿಮ್ಮನ್ನ ಬೇಗ ಸೆಲೆಕ್ಷನ್ ಮಾಡ್ತಾರೆ. ಸೊ ಅದರಿಂದ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಷ್ಟೇ. ಸೊ ನೀವು ಎಷ್ಟು ಟೇಕ್ಸ್ ಬೇಕಾದ್ರೂ ತೊಗೊಳ್ಬೋದು, ನಿಮ್ಗೆ ಎಷ್ಟು ಟೈಮ್ ಬೇಕಾದ್ರೂ ತೊಗೊಂಡು ನೀವು ಇಲ್ಲಿ ನಿಮ್ಮ ಸ್ಯಾಂಪಲ್ನ ಕಳಿಸ್ಕೊಡ್ಬೇಕಾಗಿರುತ್ತೆ. ಅದಾದಮೇಲೆ ಡು ಯು ಹ್ಯಾವ್ ಎನಿ ಅಕ್ಯುರಸಿ ಆಫ್ ಮೈಕ್ರೋಸೆಟ್ಸ್ ಆರ್ ಸ್ಟುಡಿಯೋ ಅಂತ ಕೊಟ್ಟಿದ್ದಾರೆ. ಸೊ ನಾ ಆಲ್ರೆಡಿ ಹೇಳಿದ್ದಾರೆ ಅಲ್ವಾ, ಮೊಬೈಲ್ ರೆಕಾರ್ಡಿಂಗ್ ಆಗೋದಿಲ್ಲ, ಮೈಕ್ ಸೆಟ್ ಇರಬೇಕು ಅಥವಾ ಸ್ಟುಡಿಯೋ ಇರಬೇಕು ಅಂತ. ಇಲ್ಲಿ ನೋಡಿ, ಇಲ್ಲಿ ಎಸ್ ನೋ ಐ ಕ್ಯಾನ್ ಅರೇಂಜ್ ಒನ್ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಐ ಕ್ಯಾನ್ ಅರೇಂಜ್ ಒನ್ ಅಂತಾನೆ ಕೊಡಿ. ನಿಮ್ಮ ಹತ್ರ ಆಲ್ರೆಡಿ ಮೈಕ್ ಸೆಟ್ ಮತ್ತು ಸ್ಟುಡಿಯೋ ಇದ್ದರೆ ಎಸ್ ಅಂತ ಕೊಡಿ. ಇಲ್ಲ ನನ್ನ ಹತ್ರ ಮೈಕ್ ಸೆಟ್ ಅಥವಾ ಸ್ಟುಡಿಯೋ ಇಲ್ಲ ಅಂದರೆ ಜಸ್ಟ್ ಐ ಕ್ಯಾನ್ ಅರೇಂಜ್ ಒನ್ ಅಂತ ಕೊಡಿ. ಆವಾಗ ಇಂಟರ್ವ್ಯೂ ಕಾಲ್ ಮಾಡಿದಾಗ ನೀವು ಅದನ್ನೇ ಹೇಳಿ, ನನ್ನ ಹತ್ರ ಇಲ್ಲ, ನಾನು ಅರೇಂಜ್ ಮಾಡ್ಕೊತೀನಿ ಸೆಲೆಕ್ಟ್ ಆದರೆ ಅಂತ. ಸೊ ನೀವು ಸೆಲೆಕ್ಟ್ ಆದರೆ ಮೊಬೈಲಲ್ಲೇ ರೆಕಾರ್ಡಿಂಗ್ ಮಾಡಿ ಅದನ್ನು ಸೆಂಡ್ ಮಾಡಿ PDF ಫಾರ್ಮಲ್ಲಿ ವಾಪಸ್ ಅವರಿಗೆ ಕಳಿಸ್ಬೋದಾಗಿರುತ್ತೆ. ಸೊ ಅದರಿಂದ ಅವ್ರಿಗೆ ಗೊತ್ತಾಗೋದಿಲ್ಲ ಅಂತ ಅಷ್ಟೇ. ಆ ರೀತಿ ನೀವು ಮ್ಯಾನೇಜ್ ಮಾಡಿಕೊಂಡು ಮೊಬೈಲಲ್ಲೇ ನಿಮ್ಮ ಕೆಲಸನ ಮಾಡಿ ಮುಗಿಸ್ಬೋದು. ಇನ್ನು ಇಲ್ಲಿ ಲಾಸ್ಟ್ ನೋಡಿದ್ರೆ, ಪ್ಲೀಸ್ ಮೆನ್ಷನ್ ಯೋರ್ ಮೈಕ್ರೋಫೋನ್ ಮೋಡ್ ಆರ್ ರೆಕಾರ್ಡಿಂಗ್ ಸಾಫ್ಟ್ವೇರ್ ಇಫ್ ನೋನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಏನನ್ನ ಮೆನ್ಷನ್ ಮಾಡ್ಬೋದು ಅಂದರೆ, ಜಸ್ಟ್ ನಾನೊಂದು ಆ್ಯಪ್ನ ಮೆನ್ಷನ್ ಮಾಡ್ತೀನಿ, ನೀವು ಅದನ್ನು ಇಲ್ಲಿ ಲೈಕ್ ಯೂಸ್ ಮಾಡ್ಕೊಬೋದು. ನೀವು ಅದನ್ನೇ ಇಲ್ಲಿ ಆ್ಯಡ್ನ ಮಾಡಿ, ಓಕೆನಾ. ಲೈಕ್ ನೀವಿಲ್ಲಿ OBS ಸ್ಟುಡಿಯೋ ಅಂತ ನೀವು ಟೈಪ್ ಮಾಡಬೇಕಾಗಿರುತ್ತೆ. ಲೈಕ್ ಕ್ಯಾಪಿಟಲಲ್ಲಿ OBS ಓಕೆ. OBS ಸ್ಟುಡಿಯೋ ಅನ್ನೋದು ಬಂದು ಒಂದು ಆ್ಯಪ್ ಆಗಿರುತ್ತೆ. ಲೈಕ್ ಅಲ್ಲಿ ನಿಮ್ಮ ಸ್ಕ್ರೀನ್ನು ರೆಕಾರ್ಡ್ ಮಾಡ್ಬೋದು, ಹಾಗೆ ನಿಮ್ಮ ವಾಯ್ಸ್ ಕೂಡ ರೆಕಾರ್ಡ್ನ ಮಾಡ್ಬೋದು. ನಾನು ಕೂಡ ಇವಾಗ ಅದೇ ಆ್ಯಪ್ನ ಯೂಸ್ ಮಾಡಿಕೊಂಡು ನನ್ನ ಲ್ಯಾಪ್ಟಾಪ್ ಸ್ಕ್ರೀನ್ನ ಮತ್ತು ನನ್ನ ವಾಯ್ಸ್ನ ರೆಕಾರ್ಡ್ ಮಾಡಿ ಇಲ್ಲಿ ಅಪ್ಲೋಡ್ನ ಮಾಡ್ತಿರೋದು. ಸೊ ನೀವು ಇದೇ ಆ್ಯಪ್ನ ಅಥವಾ OBS ಸ್ಟುಡಿಯೋನ ನೀವು ಇಲ್ಲಿ ಲೈಕ್ ಆನ್ಸರ್ ಮಾಡ್ಬೋದು. ಇಲ್ಲ ನಿಮಗೆ ಬೇರೆ ಆ್ಯಪ್ಗಳು ಗೊತ್ತು ಅಥವಾ ಬೇರೆ ಸಾಫ್ಟ್ವೇರ್ಗಳು ಗೊತ್ತು ವಾಯ್ಸ್ ರೆಕಾರ್ಡ್ ಮಾಡ್ಕೊಳೋದಕ್ಕೆ ಅಂದರೆ ಅದನ್ನು ಕೂಡ ಹಾಕಿ. ಆದರೆ ಮೊಬೈಲಲ್ಲಿ ಬರುವಂಥ ರೆಕಾರ್ಡರ್ ಇದೆ ಅಲ್ಲ, ಆ ರೆಕಾರ್ಡರ್ನ ಯೂಸ್ ಮಾಡಿಬಿಡಿ. ನೀವು ಬೇಕಂದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಬೋದು ವಾಯ್ಸ್ ರೆಕಾರ್ಡ್ ಮಾಡೋದಕ್ಕೆ ಪ್ರೊಫೆಷ್ನಲ್ ವೇ ಇರೋವಂಥ ಆ್ಯಪ್ಸ್ಗಳು ಯಾವುದು ಅಂತ ಸರ್ಚ್ ಮಾಡಿ ಅದನ್ನು ಕೂಡ ನೀವಿಲ್ಲಿ ಹಾಕ್ಬೋದು. ಅದಾದಮೇಲೆ ಅಗ್ರಿಮೆಂಟ್ ಗೆ ನೀವು ಓಕೆನಾ ಅಗ್ರಿ ಮಾಡ್ತೀರಾ ಅಂತ ಕೇಳಿದರೆ, ಸೊ ನೀವು ಇಲ್ಲಿ ಜಸ್ಟ್ ಇವೆರಡಕ್ಕೂ ಕೂಡ ಐ ಅಗ್ರಿ ಅಂತ ಕೊಡಿ. ಅದಾದಮೇಲೆ ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲ್ ಇರುತ್ತೆ ಅಲ್ಲ, ಅದ್ರ ID-ನ ನೀವು ಇಲ್ಲಿ ಹಾಕಬೇಕಾಗಿರುತ್ತೆ. ಸೊ ಅದರಿಂದ ಅವ್ರಿಗೆ ನಿಮಗೆ ಐಡೆಂಟಿಫೈ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ಸೊ ಮಿಸ್ ಮಾಡದೆ ಲಿಂಕ್ಡ್ಇನ್ ಪ್ರೊಫೈಲ್ ID-ನ ಇಲ್ಲಿ ಹಾಕಲೇಬೇಕು. ಅದಾದಮೇಲೆ ಯಾವ ಲ್ಯಾಂಗ್ವೇಜಲ್ಲಿ ನೀವು ಕೆಲಸನ ಮಾಡ್ತೀರಾ ಅಂತ ಕೇಳ್ತದೆ. ಸೊ ಇಲ್ಲಿ ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೋದು. ನಾನಿಲ್ಲಿ ಕನ್ನಡ ಲ್ಯಾಂಗ್ವೇಜ್ನ ತೋರಿಸ್ತಿರೋದ್ರಿಂದ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಿಮ್ಮ ಸಿಟಿನ ಹಾಕಬೇಕಾಗಿರುತ್ತೆ. ನೀವು ಯಾವ ಸಿಟಿಯಿಂದ, ಬ್ಯಾಂಗ್ಳೂರ, ತುಮಕೂರ ಅಥವಾ ಮೈಸೂರ, ಯಾವ ಸಿಟಿ ಅಂತ ಕೇಳಿದೆ. ಸೊ ನಿಮ್ಮ ಸಿಟಿನ ನೀವಿಲ್ಲಿ ಜಸ್ಟ್ ಹಾಗೆ ಮೆನ್ಷನ್ನ ಮಾಡ್ಬೋದು, ಓಕೆನಾ. ಸೊ ಅದರಿಂದ ಅವ್ರಿಗೂ ಕೂಡ ಐಡೆಂಟಿಫೈ ಆಗುತ್ತೆ ಅಂತ. ಅದಾದಮೇಲೆ ಇಲ್ಲಿ ಜಸ್ಟ್ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ನನ್ನ ಮೇಲೆ ಕೇಳಿರೋಂಥ ಎಲ್ಲ ಇನ್ಫಾರ್ಮೇಷನ್ನ ಕೊಟ್ಟು ನಿಮಗೆ ಇನ್ನೊಂದ್ಸಲ ತೋರಿಸ್ಕೊಡ್ತೀನಿ. ಸೊ ಅವ್ರು ಇಲ್ಲಿ ಕೇಳಿರುವಂಥ ಎಲ್ಲ ಇನ್ಫಾರ್ಮೇಷನ್ ಕೊಟ್ಮೇಲೆ ಇಲ್ಲಿ ಸಬ್ಮಿಟ್ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಅದು ಒಂದ್ಸಲ ಚೆಕ್ನ ಮಾಡಿ ನಿಮ್ಮ ಅಪ್ಲಿಕೇಶನ್ನ ಅದು ಪ್ರೋಸೆಸ್ ಮಾಡುತ್ತೆ. ಸೊ ಅದಾದಮೇಲೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಸೊ ಈ ರೀತಿಯಾದಂಥ ಇಂಟರ್ಫೇಸ್ ಬಂತು ಅಂದರೆ ನಿಮ್ಮ ಅಪ್ಲಿಕೇಶನ್ ಅಥವಾ ನಿಮ್ಮ ಫಾರ್ಮ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿದೆ ಅಂತ. ಇದಾದಮೇಲೆ ನೀವು ಕೊಟ್ಟಿರೋಂಥ ಇಮೇಲ್ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವ್ರ ಕಡೆಯಿಂದ ಕಾಲ್ ಅಥವಾ ಇಮೇಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲಲ್ಲಿ ಸ್ಪ್ಯಾಮ್ ಲಿಸ್ಟಲ್ಲೂ ಕೂಡ ಚೆಕ್ ಮಾಡ್ಕೊತಾ ಇರಿ. ಅದರಿಂದ ಕಂಪ್ನಿ ಕಡೆಯಿಂದ ಬರೋಂಥ ಯಾವುದೇ ಇಮೇಲ್ಸ್ಗಳನ್ನ ನೀವು ಮಿಸ್ ಮಾಡ್ಕೊಂಡೇ ಇರಲಿ ಅಂತ. ಜೊತೆಗೆ ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೆ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಸೊ ಅವ್ರಿಗೆ ಫಸ್ಟ್ ಇಂಪ್ರೆಷನ್ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ.
ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಇನ್ನು ಇವತ್ತಿನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.